Hey guys, welcome back to my YouTube channel. So guys, KPSC ಇಂದ ಪದವಿ ಮಟ್ಟದ ಗ್ರೂಪ್ ಸಿ ಹುದ್ದೆಗಳಿಗೆ ಪರೀಕ್ಷೆ ಯಾವಾಗ? ಸೊ ಏನು ಈ ಹಿಂದೆ ಗ್ರೂಪ್ ಸಿ ಮಟ್ಟದ ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ರು. ಸೊ ಟೋಟಲ್ 60 ಹುದ್ದೆಗಳಿಗೆ ಒಂದು ಕಾಲ್ ಫಾರ್ ಮಾಡಲಾಗಿತ್ತು. ಸೊ ಅದು ಯಾವ ಹುದ್ದೆಗಳಪ್ಪ ಅಂತಂದ್ರೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿರುವ ಕೈಗಾರಿಕಾ ವಿಸ್ತರಣಾಧಿ ಹುದ್ದೆಗಳಾಗಿರುತ್ತೆ 50 ಹುದ್ದೆಗಳು. ಅದೇ ರೀತಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಗ್ರಂಥಪಾಲಕ 10 ಹುದ್ದೆಗಳನ್ನು ಕಾಲ್ ಫಾರ್ ಮಾಡಿರ್ತಾರೆ. ಇದು ಗ್ರೂಪ್ ಸಿ ಹುದ್ದೆಗಳಾಗಿರ್ತವೆ. ಸೊ ಈ ಒಂದು ಹುದ್ದೆಗಳನ್ನ 2024ರಲ್ಲಿ ಕಾಲ್ ಫಾರ್ ಮಾಡಿರ್ತಾರೆ. ಸೊ ಬಟ್ ಇದುವರೆಗೂ ಇದರ ಒಂದು ಎಕ್ಸಾಮಿನೇಷನ್ಸ್ ನ ಕಂಡಕ್ಟ್ ಮಾಡಿರೋದಿಲ್ಲ. ಸೊ ಒಟ್ಟಾರೆ ನೋಡಿ ಬೇರೆ ಬೇರೆ ಹುದ್ದೆಗಳಿಗೆ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡಿದ್ದಾರೆ. ಈ ಹಿಂದೆ ವೇರಿಯಸ್ ಗ್ರೂಪ್ ಸಿ, ಸೊ ಏನು ಬಿಲೋ ಡಿಗ್ರಿ ಲೆವೆಲ್ ಇದೆ ಅದಕ್ಕೆ ಒಂದು ಎಕ್ಸಾಮಿನೇಷನ್ಸ್ ನ ಕಂಡಕ್ಟ್ ಮಾಡಿದ್ದಾರೆ. ಹಾಗೆ ವೇರಿಯಸ್ ಗ್ರೂಪ್ ಬಿ ಪೋಸ್ಟ್ ಹೈದರಾಬಾದ್ ಕರ್ನಾಟಕ, ಸೊ ಇದಕ್ಕೂ ಕೂಡ ಒಂದು ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡಿದ್ದಾರೆ. ಬಟ್ ಇದಕ್ಕೆ ಇನ್ನು ಯಾವುದೇ ರೀತಿಯ ಒಂದು ಪರೀಕ್ಷೆಯನ್ನ ಕಂಡಕ್ಟ್ ಮಾಡಿಲ್ಲ. ಸೊ ಅದೇ ರೀತಿ ಇದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ನ ಬಿಡುಗಡೆ ಮಾಡಿದಾರ KPSC ಇಂದ. ಸೊ ಹಾಗೆ ಈ ಒಂದು ಹುದ್ದೆಗೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿದ್ರಿ ಅಂತ ಅಭ್ಯರ್ಥಿಗಳು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಏನಾದ್ರು ಬರೀಬೇಕಾ? ಸೊ ಅದು ಕೂಡ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್ ಯಾರೆಲ್ಲ ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಇದ್ರು KPSC ರಿಲೇಟೆಡ್ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಒಂದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಅದರಲ್ಲೂ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಇರ್ತವೆ. ಸೊ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇದು 2024ರಲ್ಲಿ ಕಾಲ್ ಫಾರ್ ಆಗಿರತಕ್ಕಂತ ಒಂದು ಹುದ್ದೆಗಳಾಗಿರ್ತವೆ. ಸೊ ಇದುವರೆಗೆ KPSC ಇಂದ ಈ ಒಂದು ಹುದ್ದೆಗಳ ಪರೀಕ್ಷೆಯ ಯಾವುದೇ ಒಂದು ಅಪ್ಡೇಟ್ ನ ಬಿಡುಗಡೆ ಮಾಡಿರೋದಿಲ್ಲ. ಸೊ ಈ ಹಿಂದೆ ಗ್ರೂಪ್ ಸಿ ಮತ್ತೆ ಗ್ರೂಪ್ ಬಿ ಹುದ್ದೆಗಳಿಗೆ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಅದೇ ರೀತಿ RPC ಆಗಿರ್ಬೋದು, ಈ ಎರಡು ವಿಭಾಗದ ಒಂದು ಗ್ರೂಪ್ ಸಿ ಮತ್ತೆ ಗ್ರೂಪ್ ಬಿ, ಸೊ ಏನು ಬಿಲೋ ಡಿಗ್ರಿ ಲೆವೆಲ್ ಪೋಸ್ಟ್ ಗಳಿಗೆ ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಈ ಹುದ್ದೆಗಳಿಗೆ ಇನ್ನು ಎಕ್ಸಾಮ್ ನ ಕಂಡಕ್ಟ್ ಮಾಡಿಲ್ಲ. ಅದೇ ರೀತಿ ಯಾವುದೇ ರೀತಿ ಒಂದು ಅಪ್ಡೇಟ್ ಕೂಡ ಇದುವರೆಗೆ ಬಿಟ್ಟಿಲ್ಲ. ಸೊ ಏನೋ ಲಾಸ್ಟ್ ಇಯರ್ ಈ ಒಂದು ಗ್ರೂಪ್ ಸಿ ಹುದ್ದೆಗಳಿಗೆ ಎಕ್ಸಾಮ್ ನಡಿಬೇಕಾಗಿತ್ತು, ಬಟ್ ಸ್ಟಿಲ್ ಕಂಡಕ್ಟ್ ಮಾಡಿಲ್ಲ. ಸೊ ಹಾಗಾಗಿ ನಾವೇನ್ ಮನವಿ ಮಾಡ್ಕೊಳ್ಳೋದಂದ್ರೆ ಸೊ ಆದಷ್ಟು ಬೇಗ ಈ ಒಂದು ಹುದ್ದೆಗಳ ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡಬೇಕು. ಸೊ ಹಾಗೆ ಸೊ ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ವಿನಾಯಿತಿ ಇದೆ. ಬಿಕಾಸ್ ರೀಸೆಂಟ್ ಆಗಿ KPSC ಇಂದ ಒಂದು ಅಪ್ಡೇಟ್ ನ ಬಿಟ್ಟಿದ್ರು ಕಂಪಲ್ಸರಿ ಕನ್ನಡ ಎಕ್ಸಾಮ್ ವಿನಾಯಿತಿ ಬಗ್ಗೆ. ಸೊ ಅದರಲ್ಲಿ ಯಾರ್ಯಾರು ಎನ್ರೋಲ್ ಮಾಡ್ಕೊಂಡು ಸೊ ಏನು ಆ ಒಂದು ವಿವರವನ್ನು ಕಂಪಲ್ಸರಿ ಕನ್ನಡ ಡೀಟೇಲ್ಸ್ ನ ಫಿಲ್ಅಪ್ ಮಾಡಿದೀರಾ, ಸೊ ಅಂತ ಅಭ್ಯರ್ಥಿಗಳಿಗೆ ವಿನಾಯಿತಿ ಕೂಡ ಸಿಗಲಿದೆ. ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೆಯುವ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಮುಂದೆ ಏನಾದರೂ ಈ ಒಂದು ಹುದ್ದೆಗಳ ಅಪ್ಡೇಟ್ಸ್ ನ ಬಿಡುಗಡೆ ಮಾಡಿದ್ರೆ KPSC ಇಂದ ಅಫಿಷಿಯಲ್ ಆಗಿ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಸೊ ಸ್ಪೆಷಲಿ ಎಕ್ಸಾಮ್ ಡೇಟ್ಸ್ ಬಗ್ಗೆ. ಹಾಗೆ ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇಮಿಡಿಯೇಟ್ ಆಗಿ ನಿಮಗೆ ಅದರ ಇನ್ಫಾರ್ಮೇಶನ್ ನಿಮಗೆ ರೀಚ್ ಆಗುತ್ತೆ. ಸೊ ಹಾಗೆ ಈ ಒಂದು ವಿಡಿಯೋನ ನಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಓಕೆ, ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ರ ಸೊ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಅವ್ರಿಗೂ ಶೇರ್ ಮಾಡಿ. ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.